ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ. ನ್ಯಾಯವಾಣಿ ಕಾರ್ಯಕ್ರಮಕ್ಕೆ ಕ್ರಿಸ್ಟೋಫರ್ ರಾಬಿನ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್. ಈಗ ಜೀವನಾಂಶ ಪಡಿತಾರೆ ಅಂತ ಹೇಳ್ತಿರ್ತಾರೆ, ಆದರೆ ಕಾನೂನಡಿನಲ್ಲೇ ಅದಕ್ಕೆ ಬೇರೆ ವ್ಯಾಖ್ಯಾನ ಇರಬಹುದು. ಯಾರು ಜೀವನಾಂಶ ಪಡೆಯಲು ಅರ್ಹರು ಸರ್? ಸರ್, ನಾವು ನಮ್ಮ BNSS ಅನ್ನು ಗಮನಿಸಿದ್ರೆ ಅದರಲ್ಲಿ ಸೆಕ್ಷನ್ 144 ಪ್ರಕಾರ ಹೆಂಡತಿ ಮತ್ತೆ ಮಕ್ಕಳು ಮತ್ತೆ ತಂದೆ ತಾಯಿ ಈ 3 ಕ್ಯಾಟಗರಿ ಜನ ಕೂಡ ಒಂದು ಜೀವನಾಂಶವನ್ನು ಕಾನೂನಿನ ಅಡಿಯಲ್ಲಿ ಅವರಿಗೆ ಅರ್ಹತೆ ಇದೆ ಸರ್. ಅಂದರೆ ಅವರಿಗೆ ನನ್ನನ್ನು ನಾನೇ ಸಾಕೊಳ್ಳೋಕೆ ಆಗ್ತಾ ಇಲ್ಲ, ನನಗೆ ನೋಡ್ಕೊಳ್ಳೋಕೆ ಆಗ್ತಿಲ್ಲ, ನನಗೆ ತುಂಬ ತೊಂದರೆಗಳಿವೆ ಅಂತ ಹೇಳ್ತಾರೆ ಅವರು. ಹೌದು ಸರ್. ಇದರಲ್ಲಿ ಇನ್ನೊಂದು ಹೇಳ್ಬೋದು, ಹೆಂಡತಿಯರು ಹೇಳ್ಬೋದು, ಅಥವಾ ಉಲ್ಟಾ ಗಂಡನು ಹೇಳ್ಬೋದಾ? ಅಲ್ಲ ಸರ್, ಇದರಲ್ಲಿ ಒಂದು ಕಾನೂನಿನ ದೃಷ್ಟಿಕೋನವನ್ನು ನಾವು ಗಮನಿಸಿದ್ರೆ ಕಾನೂನು 125ರಲ್ಲಿ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಒಂದು ಗಂಡ ಅಂತ ಅಥವಾ ಒಬ್ಬ ಗಂಡಸಿದ್ದಾನೆ ಅಂತ ಹೇಳಿದಾಗ ಆತನಿಗೆ ತನ್ನ ಹೆಂಡತಿ, ಮಕ್ಕಳು ಮತ್ತೆ ತಂದೆ ತಾಯಿ ಇಷ್ಟು ಜನರನ್ನ ಕೂಡ ನೋಡ್ಕೊಳ್ಳುವಂಥ ಬಾಧ್ಯತೆ ಇದೆ ಅನ್ನೋದು ಅದು ಸ್ಪಷ್ಟವಾಗಿ ಹೇಳುತ್ತೆ. ಉದಾಹರಣೆಗೆ ಈಗ ಹೆಂಡತಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಆ ಬಾಧ್ಯತೆ ಅಷ್ಟೇ ಇರುತ್ತಾ ಅಂದರೆ ಅಷ್ಟಿರೋದಿಲ್ಲ. ಸೊ ಅದನ್ನು ನಾವು ಕೋರ್ಟ್ ಮುಂದೆ ಹೇಳ್ಬೋದು, ಇಲ್ಲ ಸ್ವಾಮಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಸೊ ಅವಾಗ ಕೋರ್ಟ್ ಅದನ್ನು ಕೂಡ ಪರಿಗಣನೆಗೆ ತಗೊಂಡು ಆ ಅಮೌಂಟ್ ಮೊತ್ತವನ್ನು ಡಿಸೈಡ್ ಮಾಡುತ್ತೆ. ದುಡಿತಾ ಇದ್ರು ಕೂಡ ಜೀವನಾಂಶ ತಗೋಬಹುದು, ತಗೊಬೋದು. ಇವನ್ ಕಡೆ ಇದ್ರೆ. ಹೌದು. ಏನೂ ಇಲ್ಲ ಅಂದ್ರೆ ಏನೂ ಇಲ್ಲ ಅಂತ ಹೇಳಿದ್ರೆ ಏನೂ ಮಾಡೋಕ್ಕಾಗೋದಿಲ್ಲ. ಸೊ ಕೋರ್ಟ್ ಅಲ್ಲಿಗೆ ಇಲ್ಲ ಅಥವಾ ಕಡಿಮೆ ಅಮೌಂಟನ್ನು ಕೊಡುತ್ತೆ, ಅದು ಬರೀ ಮಗುಗೆ ಮಾತ್ರ ಕೊಡುತ್ತೆ. ಹೌದೌದೌದು. ಅಂದರೆ ಈಗ ವಿವಾಹಿತರಾಗಿದ್ದರೂ ಅಷ್ಟೇನಾ ಅಥವಾ ವಿವಾಹಿತರಾಗಿರಲಿಲ್ಲ? ಉದಾಹರಣೆ ಮಕ್ಕಳು, ಗಂಡು ಮಕ್ಕಳು 18 ವರ್ಷದ ತನಕ ಕೂಡ ಅವ್ರಿಗೆ ಸಿಗುತ್ತೆ. ಹೆಣ್ಣು ಮಕ್ಕಳು ಮದುವೆ ಆಗೋ ತನಕ ಕೂಡ ಅವ್ರಿಗೆ ಎಷ್ಟೇ ವಯಸ್ಸಿರಲಿ ಸಂಬಂಧ ಇಲ್ಲ. ಆದರೆ ಗಂಡು ಮಕ್ಕಳಾದರೆ ಅವರು ಏನಾದರೂ ಜೀವನಾಂಶ ಕೇಳ್ತಾ ಇದ್ರೆ 18 ವರ್ಷದ ಒಳಗೆ ಕೇಳಬೇಕು ಅಷ್ಟೇ. ನಂತರ ಕೇಳೋಂಗಿಲ್ಲ, ನೋಡಪ್ಪ ನಿನಗೆ ದುಡಿಯೋ ಶಕ್ತಿ ಇದೆ, ನಿನ್ನ ಪಡೆ ನೀನು ದುಡ್ಕೊಳ್ತೀನೋ, ನನ್ನೇನು ಕೇಳ್ತೀಯ ಅಂತ. ಹೌದು. ಈಗ ಕೆಲವು ಸಲ ಏನಾಗುತ್ತೆ ವಕೀಲರೇ, ತಂದೆ ಹತ್ರ ಜಾಸ್ತಿ ಆದಾಯ ಇರುತ್ತೆ, ಮಗ 18 ಮೀರಿರ್ತಾನೆ ಅಂದ್ಕೊಳ್ಳೋಣ, ಆಗಲೂ ಕೂಡ ನನಗೆ ಜೀವನಾಂಶ ಬೇಕು, ನನಗೆ ಖರ್ಚಿಗೆ ಬೇಕು, ನಾನು ಪ್ರತ್ಯೇಕವಾಗಿರ್ತೀನಿ ಅಂತ ಕೇಳ್ಬೋದಾ? ಅಂದರೆ 125 CRPCಯಲ್ಲಿ ಅಥವಾ 144 BNSS ಅಲ್ಲಿ ಕೇಳೋದಕ್ಕೆ ಅವಕಾಶ ಇಲ್ಲ. ಆದರೆ ಇರೋವಂಥ ಆಸ್ತಿ ಏನಿದೆಯೋ ಆಸ್ತಿನಲ್ಲಿ ಕೇಳಬಹುದು, ಅದು ಪ್ರತ್ಯೇಕವಾಗಿ ಹೋದಂಗಾಯ್ತು. ಅದಕ್ಕೂ ಮೀರಿ ಅಂದರೆ ಅಪ್ಪನ ಕಡೆ ಸಾಕಷ್ಟು ದುಡ್ಡಿದೆ, ನನಗೆ ಕೊಡಲಿ, ಯಾಕೆ ಕೊಡಬಾರ್ದು ಅಂತಂತೇಳಿ. ಆದರೆ ಕಾನೂನು ಪ್ರಕಾರ 18 ಮೀರ್ಬಿಟ್ರೆ ನೀ ಏನೇ ಇದ್ರು ನೀನು ಕೇಳೋಂಗಿಲ್ಲ. ಏನಂದರೆ ಒಂದು ಪಿತ್ರಾರ್ಜಿತ ಆಸ್ತಿನಲ್ಲಿ ಕೇಳ್ಬೋದು, ಸ್ವಯರ್ಜಿತ ಆಸ್ತಿ ಇತ್ತಂದರೆ ತಂದೆ ಕೊಡ್ಬೋದು, ಕೊಡಲಿಕ್ಕಿಲ್ಲ. ಈಗ ಕೆಲವು ಸಲ ಬೇರೆ ಬೇರೆ ಕಾರಣದಿಂದ ಬೇರೆ ಬೇರೆ ಆರೋಪ ಮಾಡ್ತಾರೆ ಹೆಂಡತಿ ಮೇಲೆ, ಬೇರೆ ಬೇರೆ ಅಕ್ರಮ ಸಂಬಂಧಗಳಿದ್ದು ಹಾಗಿದ್ದು ನಾನೇ ಕೊಡಲಿ ಹಿಂಗೆ ಅಂತ ಹೇಳಿ ಸ್ವಲ್ಪ ಎಲ್ಲ ವಾದ ವಿವಾದಗಳನ್ನ ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಸಿಚುವೇಶನ್ನು? ಅಂದರೆ ಹೆಂಡತಿ ಮಕ್ಕಳಾಗಿರ್ತಾರೆ, ನಾನು ಸಾಕಬೇಕು ಅಂತಂತ ಹೇಳ್ತಿರ್ತಾಳೆ. ಅಲ್ಲ, ಅಂದರೆ ಉದಾಹರಣೆಗೆ ಈಗ ಹೆಂಡತಿಗೆ ಖಂಡಿತವಾಗಿಯೂ ಬಾಧ್ಯತೆ, ಗಂಡನಿಗೆ ಅವ್ರಿಗೆ ಜೀವನಾಂಶವನ್ನು ಕೊಡಲಿಕ್ಕೆ ಆ ಬಾಧ್ಯತೆ ಇದೆ. ಆ ಬಾಧ್ಯತೆ ಎಲ್ಲಿವರೆಗೂ ಇದೆ ಅಂತ ಹೇಳಿದ್ರೆ, ಉದಾಹರಣೆಗೆ ವಿಚ್ಛೇದನ ಆಗಿರುತ್ತೆ ಅಂತ ಇಟ್ಕೊಳ್ಳೋಣ. ವಿಚ್ಛೇದನ ಆಗಿ ಆಕೆ ಇನ್ನೊಂದು ಮದುವೆ ಆಗೋ ತನಕ ಕೂಡ ಆ ಬಾಧ್ಯತೆ ಇರುತ್ತೆ. ಒಂದು ವೇಳೆ ಆಕೆ ಇನ್ನೊಬ್ಬರನ್ನ ಮದುವೆ ಆದರು ಅಂತ ಹೇಳಿದ್ರೆ ಅಲ್ಲಿಗೆ ಆ ಆಬ್ಲಿಗೇಷನ್ ಕಟ್ಟಾಗ, ಅಂದರೆ ಪ್ರತ್ಯೇಕವಾಗಿ ಇರ್ತಾರೆ. ಆ ಸಂದರ್ಭದಲ್ಲಿ ಅವಳಿಗೆ ಮಗು ಹುಟ್ಟತ್ತೆ ಅನ್ಕೊಳ್ಳೋಣ, ಆ ಮಗುವಿನ ಲಾಲನೆ ಪಾಲನೆ ಪೋಷಣೆ ಕೂಡ ಜವಾಬ್ದಾರಿ ನನ್ನ ಮೇಲೆ ಇದೆ, ಮತ್ತು ಗಂಡನಾದವು ನನಗೆ ಜೀವನಾಂಶ ಕೊಡಲಿ ಅಂತ ಕೇಳ್ಬೋದಾ? ಅಂದರೆ ಮಗು ಯಾರ್ದು? ಮಗು ಅದು ಏನೋ ಒಟ್ಟು ಅನೈತಿಕ ಸಂಬಂಧದಿಂದ ಹುಟ್ಟಿದೆ ಅಂತ ಬೇಕಾದ್ರೆ ಅವನು ಆರೋಪ ಮಾಡ್ತಾನೆ. ಆದರೆ ಅವಳಿಗೆ ಮಗು ಇದೆ, ಆದರೆ ಇವನು ಹೆಂಡತಿಯಾಗಿರ್ತಾಳೆ, ಪ್ರತ್ಯೇಕ ಆಗಿರಲ್ಲ, ಇನ್ನು ಅದು ಜೀವನಾಂಶಕ್ಕೆ ಹಕ್ಕಿದೆ. ಹೌದು, ಆ ಮಕ್ಕಳಿಗೆ ಖಂಡಿತವಾಗಿಯೂ ಹಕ್ಕಿದೆ. ಹೌದು, ಅದೊಂದು. ಎರಡನೇದೇನಂತ ಹೇಳಿದ್ರೆ, ಈ ಮಕ್ಕಳೇನಾದರೂ ಮಕ್ಕಳಾಗಿರ್ತಾರೆ, ಅವರು ಯಾವ ಸಂಬಂಧದಿಂದ ಜನಿಸಿದ್ದಾರೆ ಅನ್ನೋದು ಕಾನೂನು ಮುಖ್ಯ ಅಲ್ಲ, ಅವರ ಒಂದು ಮಕ್ಕಳಿಗೆ ಬೇಕಾಗಿರೋ ತಾಯಿ ಮೇಲೆ ಇರುತ್ತೆ. ಎಕ್ಸಾಕ್ಟ್ಲಿ. ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಜೀವನಾಂಶ ಪಡೆಯಲು ಯಾರ್ಯಾರು ಅರ್ಹರು ಅಂತ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಿ. ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ ಸರ್. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nya.org ವೆಬ್ಸೈಟ್ ಅನ್ನು ಅಥವಾ 965001081007 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.